ಒಂದು ವರ್ಷದ ಹಿಂದೆ ಬಿಜೆಪಿಯಿಂದ ಆಫರ್ ಬಂದಿತ್ತು. ಆದರೆ ಬಿಜೆಪಿಯಿಂದ ನನಗೆ ಹಣದ ಆಫರ್ ಬಂದಿರಲಿಲ್ಲ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವರ್ಷದ ಹಿಂದೆ ಬಿಜೆಪಿಯಿಂದ ನನಗೆ ಆಫರ್ ಬಂದಿದ್ದು ನಿಜ, ಆದರೆ ಹಣದ ಆಫರ್ ಬಂದಿಲ್ಲ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 50 ಕೋಟಿ 100 ಕೋಟಿ ಆಫರ್ ಹೊತ್ತಲ್ಲೇ ಶಾಸಕರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಜೆಪಿ ಆಫರ್ ಬಗ್ಗೆ ಅವತ್ತೇ ಮುಖಂಡರ ಗಮನಕ್ಕೆ ನಾನು ತಂದಿದ್ದೆ. ಬಿಜೆಪಿಗರಿಂದ ಸರ್ಕಾರ ಅಸ್ಥಿರ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಹೊಸಬ್ರು ಹಳಬ್ರನ್ನ ಕೂಡ ಬಿಜೆಪಿಯವರು ಟಚ್ ಮಾಡ್ತಾ ಇದ್ದಾರೆ. ಪ್ರಸಂಗ ಬಂದಾಗ ಯಾರು ಕರೆದಿದ್ದಾರೆ ಅಂತ ಹೇಳ್ತೀನಿ, ಆಡಿಯೋ ವಿಡಿಯೋ ಇದ್ರೆ ಹೊರಗಡೆ ಹಾಕ್ಲಿ ಅಂತ ಬಾಬಾ ಸಾಹೇಬ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಿತ್ತೂರಿನ ಶಾಸಕರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಇಲ್ಲ, ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು, ಸರ್ಕಾರ ಹಿಂಗೆ ಮಾಡೋಣ ಅಂತಂದು. ಬಟ್ ಅದನ್ನು ನಮ್ಮ ಹಿರಿಯ ಮುಖಂಡರ ಗಮನಕ್ಕೂ ತಗೊಂಡ್ಬಂದಿದ್ವಿ. ಅದ್ರ ಜೊತೆಗೆ ಈ ಆಫರ್ ಈಲ್ಡಾಗುವಂಥ ಬಹುತೇಕ ಯಾವುದೂ ಈ ಅಟೆಂಪ್ಟ್ದಾಗ ಫೇಲ್ ಆಗ್ತದೆ. ಡೇ ಬಿಗಿನಿಂಗ್ ಇವತ್ತಿನವರೆಗೂ ನಡೆದತ್ತೆ. ಬಟ್ ಅದರಲ್ಲಿ 100% ದೇ ವಿಲ್ ನಾಟ್ ಸಕ್ಸೀಡ್ ಇನ್ ದ್ಯಾಟ್ ಥಿಂಗ್. ಯಾಕಂದರೆ ಸುಮಾರು 136 ಜನ ನಾವು ಸಿದ್ದರಾಮಯ್ಯನವ್ರ ಸರ್ಕಾರ ಬೆಂಬಲಿಸ್ಕೊಂತ ನಿಂತಿದ್ದು ಅಂದಾಗ ಎಲ್ಲೋ ಒಂದು 4 ಮಂದಿ ಬಳ್ಳೆಣಿಕೆ ಮೇಲೆ ಹೋಗೋದಿಲ್ಲ, ಹೋದರೂ ಕೂಡ ಏನೂ ಫರಕ್ ಆಗೋದಿಲ್ಲ. ಇಲ್ಲ, ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು.